ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ನಮ್ಮ ದೇಶದ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತು ಡೆಲ್ಲಿಯಿಂದ ಇಲ್ಲಿ ಕರ್ನಾಟಕಕ್ಕೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಕಾನ್ಸ್ಟಿಟ್ಯೂನ್ಸಿ ಪ್ರಕಾರ ಹಕ್ಕುಗಳನ್ನು ಪಡಿಬೇಕು ಅನ್ನೋದು ಈ ಸಂದರ್ಭದಲ್ಲಿ ಎಲ್ಲ ಕರ್ನಾಟಕ ಜನತೆಗೆ ಹೇಳೋದು. ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವ್ರ ಸಾಹೇಬರ ನೇತೃತ್ವದಲ್ಲಿ ಇವತ್ತು ನಾವು ಏನು ಇಷ್ಟು ಜನ ಸೇರಿದೀವೋ, ಸನ್ಮಾನ್ಯ ಶ್ರೀ ನಮ್ಮೆಲ್ಲರಾದ ಅಚ್ಚುಮೆಚ್ಚು ನಾಯಕರು, ರಾಷ್ಟ್ರೀಯ ನಮ್ಮ ಯುವ ಅಧ್ಯಕ್ಷರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಈ ಒಂದು ಪ್ರತಿಭಟನೆಯಲ್ಲಿ ವೋಟರ್ ಐ ಡಿ ಮತ್ತೆ ಏನ್ ಜನ ಫೇಕ್ ಐ ಡಿ ವೋಟರ್ ಐ ಡಿಗಳನ್ನು ಪಡೆದು ಇವಾಗ ವೋಟ್ ಪಡ್ಕೊಂಡು ನಮ್ಮ ಕೇಂದ್ರ ಆಗ್ಲಿ ಮತ್ತೆ ಕರ್ನಾಟಕದಲ್ಲಿ ಎಲ್ಲ ಎಂಪಿಗಳು ಕೂಡ ಈ ಸಂದರ್ಭದಲ್ಲಿ ಅವರು ದುರುಪಯೋಗ ಮಾಡ್ಕೊಂಡಿರೋದನ್ನ ವಿರೋಧವಾಗಿ ಸ್ಪಷ್ಟವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ವಿರೋಧ ಮಾಡಕ್ಕೆ ಇವತ್ತಿನ ಈ ಒಂದು ಕಾಂಗ್ರೆಸ್ ಸಭೆಯನ್ನು ಏರ್ಪಡಿಸಲಾಗಿದೆ. ನಮ್ಮ ಜೊತೆಯಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ರಾಮಚಂದ್ರಪ್ಪನವರು ಬಂದವ್ರೆ. ಹಾಗೂ ನಾವು ಈ ಸ್ಥಳೀಯರು ಮತ್ತೆ ಈ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು ನಿಮಗೆಲ್ಲ ಕಾಣ್ತಾ ಇದೆ. ಥ್ಯಾಂಕ್ ಯು.